ಇದ್ದಾರ ಅನ್ನುವಂಥ ಪ್ರಶ್ನೆ ಬಂದಾಗ ಅವರಿಗಿಂತ ಮೌಲ್ಯಗಳನ್ನು ತರಬೇತಿ ಕೊಡೋದಕ್ಕೆ ಹೇಗೆ ಅವರನ್ನು ಅಣಿಗೊಳಿಸೋದಕ್ಕೆ ಸಾಧ್ಯ, ಸಮಾಜಮುಖಿಯಾಗಿ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡೋದು ಹೇಗೆ ಅಂತಿರತ್ತವು? ಇದು ನಮ್ಮ ಪ್ರದೇಶದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಶಿಕ್ಷಣ ತಜ್ಞರ ಜೊತೆಗೆ ಗುರುರಾಜ್ ಕರ್ಜ್ಗಿ ಮುಂತಾದ ಗಣ್ಯರ ಜೊತೆಗೆ ಸಂವಾದ ಮಾಡ್ತೇವೆ. ಈಗ ನಾನೇ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನಮ್ಮ ಪ್ರದೇಶದಲ್ಲಿ ಸುಮಾರು ಕಳೆದ 7 ವರ್ಷಗಳಲ್ಲಿ ನೇರವಾಗಿ 6 ಲಕ್ಷ ವಿದ್ಯಾರ್ಥಿಗಳ ಜೊತೆಗೆ ನಾನು ಸಂವಾದ ಮಾಡಿದ್ದೇನೆ. ಮಕ್ಕಳಿಗೆ ಎತ್ತರದ ವಿಚಾರ ಕೊಡುವವರಿಲ್ಲ. ನಾವೇ ಮೊದಲು ಕಾಲಿಗೆ ಹಗ್ಗ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಮೇಸ್ಟರ್ ಆಗು ಅಂತ ಕಟ್ಟಿಬಿಡ್ತೇವೆ. ನಾನು ಒಂದು ಜೂನಿಯರ್ ಕಾಲೇಜಿನಲ್ಲಿ ಮಕ್ಕಳಿಗೆ ಎತ್ತರದ ವಿಚಾರ ಕೊಟ್ಟು ಒಂದು 10 ಮಹಾಪುರುಷರು ಹೇಳಿದಾಗ ಮಾರನೇ ದಿವಸ ಒಬ್ಬ ವಿದ್ಯಾರ್ಥಿ ನನಗೆ ಒಂದು ಸಂದೇಶ ಕಳಿಸ್ತಾನೆ. ನನ್ನ ಜೀವನದ ಗುರಿ ಏನು ಗೊತ್ತಾ ಅವನು ಹೇಳಿದ್ದು? ನಾನು ಈ ಜ್ವಾಲಾಮುಖಿಯಲ್ಲಿ ಸ್ಕ್ಯಾಟಿಂಗ್ ಮಾಡಬೇಕಂತೇನೆ. ಅಂದರೆ ಕನಸು ಅವಕಾಶ ಮಾಡಿಕೊಟ್ಟಿದಾಗ. ಆಮೇಲೆ ನಾನು ಕ್ಯಾಚ್ ಮಾಡಬೇಕಂತೇನೆ. ನಾನು ಕ್ರಿಕೆಟ್ ಬಾಲ್ ಅಂತ ತಿಳ್ಕೊಂಡೆ, ಆದರೆ ಯಾರಾದರೂ ಗುಂಡು ಹಾರಿಸಿದರೆ ಆ ಗುಂಡನ್ನು ಕ್ಯಾಚ್ ಮಾಡಬೇಕಂತೇನೆ. ತಿಳಿತಿಲ್ಲ. ಮತ್ತು ನಾನು ಸುನಾಮಿಯಲ್ಲಿ ಈಜಾಡಬೇಕಂತೇನೆ ಅಂತ ಹೇಳಿ ನೋಡಿ. ಯುವಶಕ್ತಿಯಲ್ಲಿ ಅಪಾರವಾದ ಉತ್ಸಾಹ ಇರ್ತದೆ. ಅದಕ್ಕೆ ದಿಕ್ಕನ್ನು ಕೊಡುವುದು ಅವಶ್ಯಕತೆ ಇದೆ. ಆ ದಿಕ್ಕಿನ ಪ್ರಯೋಗದ ಒಂದು ಪ್ರತಿಫಲವೇ ಇಡೀ ದೇಶಕ್ಕೆ ಸಿಗಬೇಕನ್ನೋದೇ ಈ ಕಲಬುರಗಿ ಕಂಪು ಮತ್ತು ಭಾರತ ವಿಕಾಸ ಸಂಗಮದ ನಮ್ಮ ದೃಷ್ಟಿಕೋನ. ಮೌಲ್ಯಗಳನ್ನು ಬೆಳೆಸುವಂತಹದ್ದು ಒಂದು ಆದ್ಯ ಕರ್ತವ್ಯ ಹಾಗೂ ಬಹಳಷ್ಟು ಪ್ರಮುಖವಾದಂತಹ ನಮ್ಮ ಆದ್ಯತೆ ಕೂಡ ಹೌದು ಅಂತ ಇರ್ತಾವೆ. ಸರ್, ತಾವು ಕಲಬುರಗಿ ಕಂಪು ಗುಲ್ಬರ್ಗದಲ್ಲಿ ಮೂಲವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕದ ಹಿನ್ನೆಲೆಯವರು ಕೂಡ ಹೌದು. ತಾವು MP ಆಗಿದ್ದೀರಿ. BJP ರಾಷ್ಟ್ರೀಯ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀರಿ ತಾವು ಹಲವಾರು ಬಾರಿ. ಹಾಗೆ ಕರ್ನಾಟಕ ರಾಜ್ಯ BJP ಮುಂದಾಳತ್ವ ಕೂಡ ವಹಿಸ್ಕೊಂಡಿದ್ರಿ. ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಅಸಮತೋಲನ ಅನ್ನುವಂತಹ ಒಂದು ಕೂಗು ಸತ್ಯ, ಅದು ವಾಸ್ತವ. ಇಂಥ ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣ ಏನು ಅಂತ ಹೇಳ್ತೀರಿ ತಾವು? ನೋಡಿ, ಅನೇಕ ಸಲ ಅಸಮತೋಲನ ಕೆಲವೊಂದು ಸಲ ನಿಸರ್ಗದ ಪರಿಣಾಮದಿಂದ ಆಗುತ್ತೆ. ಬರಗಾಲ, ನೇಚರದಲ್ಲಿ ಆಗ್ತಕ್ಕಂಥ ಏರುಪೇರುಗಳು, ಒಂದೊಂದು ಸಲ ಅಲ್ಲಿಯ ಸಮಾಜದಲ್ಲಿ ಬರ್ತಕ್ಕಂಥ ಸುಖದ ಕಾಲದಲ್ಲಿ ಬರುವ ವಿಕೃತಿಗಳಿಂದ ಇಂತಹ ಹೀಗಾಗಿ ಈಗ ಅದು ಯಾವ ಕಾರಣದಿಂದ ಬಂದಿದೆ ಅದರ ಆಳಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ನಾನು ಚಿಕ್ಕವನಿದ್ದಾಗ ಒಬ್ಬ ರೈತ 1-2 ಎತ್ತಿದ್ದವನು ತನ್ನ 7-8 ಜನರ ಪರಿವಾರವನ್ನು ಸಾಕಿ ಇನ್ನೊಂದಿಬ್ಬರಿಗೆ ದಾನ ಮಾಡುವಂಥ ಸ್ಥಿತಿಯಲ್ಲಿದ್ದ. ಈಗ ಮೌಲ್ಯಗಳು ಬದಲಾಗಿವೆ, ಹೊರವಸ್ತುಗಳು ಬೇಕಾಗಿವೆ, ಅದರ ನೀಡ್ಸ್ ಹೆಚ್ಚಾಗಿರೋದರಿಂದ ಈಗ ಕಷ್ಟದಲ್ಲಿದ್ದಾನೆ. ಸರ್, ರೀಜನಲ್ ಇಂಬ್ಯಾಲೆನ್ಸ್ ಅನ್ನ, ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸೋದಕ್ಕೆ ಇವತ್ತಿನ ಸರ್ಕಾರ ಅಥವಾ ಹಿಂದಿನ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ತಮಗೆ ತೃಪ್ತಿ ಇದೆಯಾ? ಅಥವಾ ಯಾಕೆ ಇಲ್ಲಿವರೆಗೂ ಅದು ಜಾರಿ ಆಗಿಲ್ಲ ಅಥವಾ ಅದು ಫುಲ್ಫಿಲ್ ಆಗಿಲ್ಲ ಅಂತಿರತ್ತವು? ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರದೇಶದಲ್ಲಿ ವೀರೇಂದ್ರ ಪಾಟೀಲ್ರು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಭಾಗ ಅಂತ ಪ್ರಾರಂಭ ಮಾಡಿದರು. ಆಮೇಲೆ ಬೇರೆ ಬೇರೆ ಅಭಿವೃದ್ಧಿ ಮಂಡಳಿಗಳು ಬಂದು ಇತ್ತೀಚೆಗೆ ನಂಜುಂಡಪ್ಪನವರ ವರದಿ ಪ್ರಕಾರನೂ ಕೆಲಸ ನಡೆದಿದೆ. ಆದರೆ ಒಂದು ಮಾತು ಹೇಳ್ತೀನಿ, ದುರ್ದೈವದಿಂದ ನಮ್ಮ ದೇಶದಲ್ಲಿ ಭೌತಿಕ ಅಭಿವೃದ್ಧಿಯನ್ನೇ ಅಭಿವೃದ್ಧಿ ಅಂತ ಪ್ರಸ್ತಾಪ ಮಾಡೋಣ ಅಂದ್ಕೊಂಡೆ. ತಮ್ಮ ಹೈದರಾಬಾದ್ ಕರ್ನಾಟಕವನ್ನು ಪ್ರತಿನಿಧಿಸುವಂತ 2 ಮುಖ್ಯಮಂತ್ರಿಗಳಾಗಿ ಕೂಡ ಹೋದ್ರು. ತಾವು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಿ. ಆಗಿಲ್ಲ, ನಾನು ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ, ಆ ಕಾರಣಕ್ಕಾಗಿ ಇಂತಹ ಆಂದೋಲನಗಳು ಅನಿವಾರ್ಯ ಅಂತ ಹೇಳಿದ್ರಿ. ಯಾವಾಗ ಇಂತಹ ಕಮಿಟ್ಮೆಂಟ್ ಆಗಲಿ, ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ? ಇದಕ್ಕೆ ಏನು ಲೋಪ ಅಂತೀರಿ ತಾವು? ಈಗ ಆ ಅಭಿವೃದ್ಧಿಯ ದೃಷ್ಟಿಯಿಂದಲೇ ನಾವು ಪ್ರಯೋಗ ಶುರು ಮಾಡಿದ್ದೇವೆ. 6-7 ವರ್ಷದಲ್ಲಿ ನಮಗೆ ಅದರ ಫಲ ಸಿಕ್ಕಿದೆ. ಮತ್ತು ನಮಗೇನು ಅನಿಸಿದೆ ಅಂದರೆ, ವಿಪರೀತ ಪರಿಸ್ಥಿತಿಯಲ್ಲಿ ಅಸಾಧಾರಣ ವ್ಯಕ್ತಿ ಹುಟ್ಟುತ್ತಾನೆ. ಹಾಗೆಯೇ ಹೈದರಾಬಾದ್ ಕರ್ನಾಟಕ ಪ್ರದೇಶ ಇವತ್ತು ಹಿಂದುಳಿದ ಪ್ರದೇಶ ಅಂತ ನಿಮಗೆ ಅನಿಸಿರಬಹುದು, ಅಸಮತೋಲನ ಇದ್ದಂಥ ಪ್ರದೇಶ ಅಂತ ನಿಮಗೆ ಅನಿಸಿರಬಹುದು. ಬಹುಶಃ ಬರುವ ದಿನಗಳಲ್ಲಿ ನನಗೆ ಹೀಗನಿಸುತ್ತೆ, ಕೇವಲ ಹೈದರಾಬಾದ್ ಕರ್ನಾಟಕ ವಿಕಾಸ ಅಂತೂ ದೂರುಳಿತು. ನಿಜವಾದ ವಿಕಾಸದ ತಳಹದಿಯ ಮೇಲೆ ಆಂತರಿಕ ವಿಕಾಸವನ್ನು ಸೇರಿಸಿಕೊಂಡು ಮಾನಸಿಕ ವಿಕಾಸ, ನೈತಿಕ ವಿಕಾಸ, ಅಮೂಲ್ಯ ನೈತಿಕ ಸಂಸ್ಕೃತಿ, ರೀತಿ ನೀತಿ ಅಂತ ನಾವೇನು ಕರಿತೀವಲ್ಲ, ಇದರ ಜೊತೆಗೆ ಇಡೀ ದೇಶಕ್ಕೇನೆ ಒಂದು ವಿಕಾಸದ ಹೊಸ ಹಾದಿಯನ್ನು ಆ ವಿಪರೀತ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದಿಂದಲೇ ಇಡೀ ದೇಶ ಪಡೀತದೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಕೊನೆಯದಾಗಿ ಹೇಳಿ, ತಾವು ಮುತ್ಸದ್ದಿಗಳು, ವಯಸ್ಸಿನಲ್ಲಿ ಅನುಭವದಲ್ಲಿ ಮಾಗಿದ ಅನುಭವವನ್ನು ಹೊಂದಿದ್ದವರು, ಈ ಯುವಕರ ಬಗ್ಗೆ, ಯುವಜನಾಂಗ ಮುಂದಿನ ಬದುಕನ್ನು ತಾವು ಹೇಳಿದ್ರಿ, ನೈತಿಕವಾಗಿ ಅವರನ್ನು ಸದೃಢಗೊಳಿಸುವಂತಹ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಚಾಲೆಂಜಸ್ ಇದೆ ದೇಶದ ಮುಂದೆ.
ಇದನ್ನು ಸರಿದಾರಿಯಲ್ಲಿ ಒಯ್ಯುವಂತದ್ದು ಹೇಗೆ ಅಂತ ತಾವು ಸಲಹೆ ಕೊಡ್ತೀರಿ? ಯುವಜನಾಂಗಕ್ಕೆ ತಮ್ಮ ಸಲಹೆ ಏನು, ಸಂದೇಶ ಏನು? ಯುವಜನಾಂಗಕ್ಕೆ ಸಲಹೆ ಸಂದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮದೇನು ಈ 10 ದಿವಸದ ಕಾರ್ಯಕ್ರಮ ನಾವು ರೂಪಿಸಿದ್ದೇವಲ್ಲ, ಒಂದು ಹುಟ್ಟಿದ ಮಗುವನ್ನು ಹಿಡ್ಕೊಂಡು ಇಡೀ ಜೀವನದ ಒಂದು ಪರತತ್ವದ ಜೊತೆಗೆ ಜೋಡಿಸ್ತಕ್ಕಂಥ ಏನು ಕಲ್ಪನೆ ಇದೆ ಅಲ್ಲಿಯವರೆಗೆ ನಾವು ರೂಪಿಸಿದ್ದೇವೆ. ಸುಮಾರು 90 ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ದೇವೆ. ದೇಶದ ಸುಮಾರು 500 ಅತಿಗಣ್ಯ ವ್ಯಕ್ತಿಗಳು ಅದಕ್ಕೆ ಬರ್ತಾ ಇದ್ದಾರೆ. ಈ ನಾಡಿನ ಅತ್ಯಂತ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಇದಕ್ಕೆ ಸಂರಕ್ಷಕರಾಗಿದ್ದಾರೆ. ನಮ್ಮ ಹಿರಿಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಮಾನವ ಹಕ್ಕು ಆಯೋಗದ ರಾಷ್ಟ್ರದ ಒಂದು ಕಾಲಖಂಡದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಇದಕ್ಕೆ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಪ್ರಾರಂಭದ ದಿವಸ ಒಂದು 500 ವಿವಿಧ ರೀತಿಯ ಮಳಿಗೆಗಳು, ದೇಶದಲ್ಲಿ ಅಸಾಧಾರಣ ಉತ್ತಮ ಮಾಡಿದಂತಹ ಕನಿಷ್ಠ 200 ಜನ ಪರ್ಮನೆಂಟ್ ಆಗಿ ಅಲ್ಲಿ ಗುಲ್ಬರ್ಗಾದಲ್ಲಿರ್ತಾರೆ. ಒಂದು 300 ಜನ 1 ದಿವಸ 2 ದಿವಸ 3 ದಿವಸ ಬಂದು ಹೋಗ್ತಾರೆ. ಮತ್ತು ಯಾವುದೇ ಕ್ಷೇತ್ರದಲ್ಲಿ ವಿಕಾಸ ಅಂತ ಕಾಣಬೇಕಂದ್ರೆ ಅಲ್ಲಿ ಕಾಣಬಹುದು. 2ನೇ ದಿವಸ ಮಾತೃಶಕ್ತಿ ಸಂಗಮ ಅಂತ ಹೇಳಿ ಒಂದು ತಾಯಿ ಮತ್ತು ಮಗುವಿನ ಪಾತ್ರ ವಿಕಾಸದ ಹಾದಿಯಲ್ಲಿ ಆ ದಿಕ್ಕಿನಲ್ಲಿ ಸಾಕಷ್ಟು ಚಿಂತನೆ ನಡೀತದೆ. ಅವತ್ತು ಸುಮಾರು 1 ಲಕ್ಷ ಜನರಿಗೆ, ಮಕ್ಕಳಿಗೆ 9 ವರ್ಷದ ಒಳಗಿನ ಮಕ್ಕಳಿಗೆ ಗುಲ್ಬರ್ಗಾದ ಜನ ಊಟ ಬಡಿಸ್ತಾರೆ, ಮನೆಯಿಂದ ತಂದು ಕೈತುತ್ತಿನ ಊಟ ಅಂತ. ಇದು ಜಗತ್ತಿನ ಇತಿಹಾಸದಲ್ಲಿ ಮೊದಲನೇ ರೆಕಾರ್ಡ್ ಆಗುತ್ತೆ. 2ನೇ ದಿವಸನೇ ನಾವು ಜ್ಞಾನಶಕ್ತಿ ಸಂಗಮ ಅಂತ ಇಟ್ಟಿದ್ದೇವೆ. ಹೇಳಿದೆವಲ್ಲ, ನೌಕರಿ ಅನ್ನೋದನ್ನು ತೆಗೆದುಹಾಕಿ ಜ್ಞಾನದ ಕಡೆ, ಅದು 12ನೇ ಕ್ಲಾಸ್ವರೆಗಿನ ಮಕ್ಕಳು, ಶಿಕ್ಷಕರು, ಶಿಕ್ಷಣ ತಜ್ಞರು ಎಲ್ಲರಿಗೆ ಅವತ್ತಿರ್ತದೆ. ನೀವೇನೀಗ ಪ್ರಶ್ನೆ ಮಾಡಿದ್ರಿ ಯುವಕರಿಗಾಗಿ, ಅದು ನಗರ ಇರಲಿ ಅಥವಾ ಹಳ್ಳಿ ಇರಲಿ, ಆ ಯುವಕರಿಗಾಗಿ ಒಂದು ಕಾರ್ಯಕ್ರಮ ಇದೆ. ಅದು 3ನೇ ಕಾರ್ಯಕ್ರಮ. 4ನೇ ದಿವಸದ ಕಾರ್ಯಕ್ರಮ ನಾವು ಮಾಡ್ತಾ ಇರುವುದು ಉದ್ಯೋಗಕ್ಕಾಗಿ. ಉದ್ಯೋಗ ಅಂದರೆ ನೌಕರಿ ಅಲ್ಲ, ಸ್ವಂತ ಉದ್ಯೋಗಕ್ಕೆ ನಾವು ಒತ್ತು ಕೊಡ್ತೇವೆ. 5ನೇ ದಿವಸದ ಕಾರ್ಯಕ್ರಮ ಏನಿದೆ ಅದಕ್ಕೆ ನಾವು ಮನಸ್ಸು ಮತ್ತು ಶರೀರದ ಸ್ವಾಸ್ಥ್ಯಕ್ಕೆ ಮಹತ್ವ ಕೊಟ್ಟಿದ್ದೇವೆ. 6ನೇ ದಿವಸದ ಕಾರ್ಯಕ್ರಮಕ್ಕೆ ಗ್ರಾಮ ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೇವೆ. 7ನೇ ದಿವಸದ ಕಾರ್ಯಕ್ರಮಕ್ಕೆ ನಾವು ದೇಶ, ಧರ್ಮ, ಸಂಸ್ಕೃತಿ, ಧರ್ಮಶಕ್ತಿ ಸಂಗಮ ಅಂತ ಕರೆದಿದ್ದೇವೆ. ಅದರ 6ನೇ ದಿವಸದ ಕಾರ್ಯಕ್ರಮಕ್ಕೆ ನಾವು ಸೇವಾ ಶಕ್ತಿ ಸಂಗಮ, ದೇಶದ ಸುಮಾರು 5,000 ಸೇವಾ ಸಂಘಟನೆಗಳು ಅದರಲ್ಲಿ ಪಾಲ್ಗೊಳ್ಳುತ್ತವೆ. ಕೊನೆ ದಿವಸಕ್ಕೆ ನಾವು ಭಾರತ ಕುಂಭ ಅಂತ ಕರೆದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದಲೂ ಭಾರತೀಯರು ಅಲ್ಲಿಗೆ ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ಒಂದು 15 ಲಕ್ಷ ಜನ ಭಾಗವಹಿಸಬಹುದು. ಮತ್ತು ಹೈದರಾಬಾದ್ ಕರ್ನಾಟಕದಿಂದ ಸುಮಾರು 12 ಲಕ್ಷ ಜನ ಎಲ್ಲ ಗ್ರಾಮಗಳಿಂದ ಬರ್ತಾರೆ. ಕರ್ನಾಟಕದಿಂದ ಒಂದು 2 ಲಕ್ಷ ಜನ, ಹೈದರಾಬಾದ್ ಕರ್ನಾಟಕದಿಂದ ಸುಮಾರು, ಇದು ಇಡೀ ಭಾರತದಿಂದ 27 ರಾಜ್ಯಗಳಿಂದ 1 ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇಡೀ ಕಾರ್ಯಕ್ರಮದ ರೂಪರೇಷೆ ಎಷ್ಟೊಂದು ಸರಳ ಮಾಡಿದ್ದೇವೆ. ಒಂದು ಸಮಗ್ರ ವಿಕಾಸದ ಕನಸಿಟ್ಟುಕೊಂಡು ಯಾರಾದರೂ 4 ಜನ ಬಂದು ಅಲ್ಲಿ 10 ದಿವಸ ಇದ್ದರೆ, ತನ್ನ ಹಳ್ಳಿ, ತನ್ನ ತಾಲೂಕಾ, ತನ್ನ ಜಿಲ್ಲೆ, ಅಂದರೆ ಅವರಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಏನು ಜ್ಞಾನ ಸಿಗಬೇಕು ಅದು ಸಹಜವಾಗಿ 10 ದಿನದಲ್ಲಿ ಅಲ್ಲಿ ಪಡ್ಕೊಂಡು ಹೋಗ್ಬೋದು. ಒಳ್ಳೆಯದು ಸರ್. ಇಲ್ಲಿವರೆಗೆ ಬಂದು ತಾವು ತಮ್ಮ ಈ ಸಮಾಜದ ಹೊಸ ಬದಲಾವಣೆಯ, ಹೊಸ ವಿಕಾಸದ ಮನ್ವಂತರವನ್ನು ತಮ್ಮ ಕನಸಿನ ಮೂಲಕ, ವಿಚಾರಧಾರೆಗಳ ಮೂಲಕ, ಕಲಬುರಗಿಯ ಕಂಪು ಹಾಗೂ ಭಾರತ ವಿಕಾಸ ಸಂಗಮದ ಮೂಲಕ ನಡೆಸೋದಕ್ಕೆ ಏನು ಮುನ್ನುಡಿಯನ್ನು ಬರಿತಾ ಇದ್ದೀರಿ, ಇದು ಸಾಕಾರಗೊಳ್ಳಿ, ಹೊಸ ಬದುಕಿಗೆ, ಹೊಸ ಸಮಾಜದ ವಿಕಾಸಕ್ಕೆ ನಾಂದಿಯಾಗಲಿ, ಹೀಗೆ ಅಂಥೇಳಿ ಆಶಿಸ್ತಾ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ವಾಹಿನಿಯ ಎಲ್ಲ ಸಿಬ್ಬಂದಿಯರ ಪರವಾಗಿ ತಮಗೆ ಅನಂತ ವಂದನೆಗಳು. ನಮಸ್ಕಾರ.